ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಎರಡನ್ನೂ ಹೊಸಕೋಟೆ ಮಹಾದೇವ ಕಾಲೇಜು ಪಡೆದುಕೊಂಡಿದ್ದು, ಹೆಚ್ಚು ಅಂಕಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಎರಡನ್ನ ಪಡೆದುಕೊಂಡಿದ್ದು ಕಳೆದ ವರ್ಷದ ದಾಖಲೆಯನ್ನ ಮುರಿದಿದೆ. ಒಟ್ಟು 537 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 520 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು 97% ಫಲಿತಾಂಶ ಬಂದಿದ್ದು, ವಾಣಿಜ್ಯ ಮತ್ತು ವಿಜ್ಞಾನ ಭಾಗದಲ್ಲಿ 202 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದರೆ 296 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇನ್ನು 15 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದು, ಕನ್ನಡ 6, ಇತಿಹಾಸ 2, ಅರ್ಥಶಾಸ್ತ್ರ 8, ಬಿಸಿನೆಸ್ ಸ್ಟಡೀಸ್ 6, ಅಕೌಂಟೆನ್ಸಿ 2, ಸ್ಟ್ಯಾಟಿಕ್ಸ್ 2, ಗಣಿತ 5, ಬಯಾಲಜಿ 10, ಕಂಪ್ಯೂಟರ್ 1 ವಿದ್ಯಾರ್ಥಿ ಸೇರಿದಂತೆ ಒಟ್ಟು 42 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದುಕೊಂಡಿದ್ದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಪ್ರಜ್ಞಾ ಎಂಬ ವಿದ್ಯಾರ್ಥಿನಿ 600 ಅಂಕಗಳಿಗೆ 596 ಅಂಕಗಳನ್ನು ಪಡೆದುಕೊಂಡಿದ್ದು, ರುಚಿತಾ ಎಂಬ ವಿದ್ಯಾರ್ಥಿನಿ 592, ಗೌತಮಿ 589, ಕಾವ್ಯಶ್ರೀ 588, ತೇಜಸ್ವಿನಿ 586, ರುಚಿಶ್ರೀ 584 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ನಿಶ್ಚಿತಾ ಗೌಡ 600ಕ್ಕೆ 587, ಹರ್ಷಿತಾ 587 ಅಂಕ ಪಡೆದು ಕಾಲೇಜಿನ ಟಾಪರ್ಗಳಾಗಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಪೋಷಕರ ಸಮ್ಮುಖದಲ್ಲಿ ಅಭಿನಂದಿಸಿ ಸನ್ಮಾನಿಸಲಾಯಿತು. ಹಾಕಿ ಸರ್, ಪರವಾಗಿಲ್ಲ. ಬನ್ನಿ, ಹತ್ರ ಬನ್ನಿ, ಹತ್ರ ಬನ್ನಿ, ಬನ್ನಿ ಸರ್ ನೀವು. ಓಕೆ ಸರ್. ಇನ್ನು ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ರಾಮನಾಥ್ ಅವರು ಮಾತನಾಡಿ, ಜಿಲ್ಲೆಯ 4 ತಾಲೂಕುಗಳಲ್ಲಿ 90 ಅನುದಾನಿತ ಕಾಲೇಜುಗಳಿದ್ದು ಹೆಚ್ಚು ಕಾಂಪಿಟೇಷನ್ ಇದ್ದರೂ ಸಹ ನಮ್ಮ ಮಹಾದೇವ ಕಾಲೇಜು ಜಿಲ್ಲೆಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದುಕೊಂಡ ಹಿನ್ನೆಲೆ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಮಹಾದೇವ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಪರೀಕ್ಷೆಯನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಲ್ಲಿ 537 ವಿದ್ಯಾರ್ಥಿಗಳಲ್ಲಿ ಒಟ್ಟಾರೆ ಫಲಿತಾಂಶ 97% ಫಲಿತಾಂಶ ಕೊಟ್ಟು, ಅದರಲ್ಲೂ ವಿಶೇಷತೆ ಏನು ಅಂತಂದರೆ ಇಡೀ ಜಿಲ್ಲೆಗೆ ಮಹಾದೇವ ಪದವಿ ಪೂರ್ವ ಕಾಲೇಜು 593 ಅಂಕಗಳನ್ನು ಪಡ್ಕೊಂಡು ಜಿಲ್ಲೆಗೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರ್ತದೆ. ಅದೇ ರೀತಿ 592 ಅಂಕಗಳನ್ನು ಪಡ್ಕೊಂಡು ದ್ವಿತೀಯ ಸ್ಥಾನವನ್ನು ಸಹ ನಮ್ಮದೇ ಕಾಲೇಜು ಪಡ್ಕೊಂಡಿರ್ತದೆ. ಅದೊಂದು ವಿಶೇಷತೆ. ಯಾಕೆಂದರೆ ಸರಿಸುಮಾರು 90 ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿ ಏನಿದ್ದಾವೆ, ಹೊಸಕೋಟೆ ತಾಲೂಕು, ದೇವನಹಳ್ಳಿ ತಾಲೂಕು, ನೆಲಮಂಗಲ ತಾಲೂಕು ಮತ್ತು ದೊಡ್ಡಬಳ್ಳಾಪುರ ತಾಲೂಕು, ಇಲ್ಲಿರುವಂತಹ ಅನುದಾನಿತ ಕಾಲೇಜುಗಳೇನಿದ್ದಾವೆ, ಪ್ರೈವೇಟ್ ಕಾಲೇಜುಗಳು, ಕಾಂಪಿಟೇಷನ್ ಜಾಸ್ತಿನೇ ಇದೆ. ಸೊ ಅಷ್ಟು ಕಾಂಪಿಟೇಷನಲ್ಲಿ ಈವನ್ ನಮ್ಮ ಹೊಸಕೋಟೆಯಲ್ಲೇ ನಮಗೆ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಈ ಒಂದು ಕಾಂಪಿಟೇಷನಲ್ಲೂ ಸಹ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿರುವಂಥದ್ದು ನಮ್ಮ ಕಾಲೇಜಿನ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಅದಕ್ಕೋಸ್ಕರ ಈ ಒಂದು ಸಣ್ಣ ಒಂದು ವಿದ್ಯಾರ್ಥಿಗಳ ಸಮಾಗಮ ಮತ್ತು ಫಲಿತಾಂಶದ ಮಕ್ಕಳಿಗೆ ಉತ್ತೇಜನವನ್ನು ನೀಡಬೇಕು ಅಂತ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಳಿಕ ಮಕ್ಕಳು ಹಾಗೂ ಪೋಷಕರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಕಾಲೇಜಿನ ಶಿಸ್ತು ಮತ್ತು ಶಿಕ್ಷಣದ ಬಗ್ಗೆ ವಿವರಣೆ ನೀಡಿದರು. ತಿಂಗಳು ಒಂದು 20 ದಿವಸಕ್ಕೆ ಒಂದ್ಸರಿ ರಾಮು ಸರ್ ಅವರು ಫೋನ್ ಮಾಡಿ ಮಕ್ಳು ಯಾವಾಗ ಹೋಗ್ತಾರೆ ಏನು ಅಂತ ಮೊನ್ನೆ ಒಂದು ವಾರ ಕಳಿಸಿದ್ದಕ್ಕೆ ಡೈಲಿ ಫೋನ್ ಮಾಡ್ತಾಯಿದ್ರು, ಕಳಿಸ್ಕೊಡಿ ಸರ್ ಅಂತ. ಅದೊಂದು. ಆಮೇಲೆ ನಾನು ಕಾಲೇಜಿಗೆ ಬಂದು ಸೇರಿಸ್ಬೇಕಾದ್ರೆ ಫಸ್ಟ್ ಇಡೀ ಬೆಂಗಳೂರು ಒಂದು ರೌಂಡ್ ಮಾಡಿದ್ದೀನಿ. ಎಲ್ಲ ಈ ಟಾಪ್ 1 ಕಾಲೇಜುಗಳು ಎಲ್ಲ ಕಾಲೇಜು ರೌಂಡ್ ಮಾಡಿದ್ದೀನಿ.
ಆಮೇಲೆ ನಮ್ಗೆ ಅದುವರೆಗೂ ಗೊತ್ತಿಲ್ಲ ನಮ್ಮ ರಾಮಜನನವ್ರ ಕಾಲೇಜ್ ಇಲ್ಲಿ ಮಾಡಿದ್ದಾರೆ ಅಂತ. ಆಮೇಲೆ ರಾಮ ಸರ್ ಡೈರೆಕ್ಟಾಗಿ ಫೋನ್ ಮಾಡಿದೆ, ಬನ್ನಿ ಅಣ್ಣ ಮಾತಾಡೋಣ. ಆಮೇಲೆ ಇಲ್ಲಿ ಬಂದು ಕೇಳಿದೆ, ನಾನು ಹೇಳಿದೆ ನಾವು ವಿದ್ಯಾಭ್ಯಾಸ ಮಾಡಿಲ್ಲ, ವಿದ್ಯಾಭ್ಯಾಸ ಹೆಂಗೆ ಮಾಡಬೇಕಂತ ನೀವು ಅವ್ರು ಕೊಡಿ, ಆಮೇಲೆ ನಮ್ಮ ಮಕ್ಕಳು ಅಂತ ಯಾವತ್ತೂ ಯೋಚನೆ ಮಾಡಬೇಡಿ, ಒಂದು ಸಣ್ಣ ತಪ್ಪಾದರೂ ಕ್ರಮ ತಗೊಂಡು ಆಮೇಲೆ ಫೋನ್ ಮಾಡಿದ್ದು ನನಗೆ. ಅದೇ ರೀತಿ ಮಾಡ್ಯಾರ ಅವರು 2 ವರ್ಷದಲ್ಲಿ. ಹಂಗಾಗಿ ನಮ್ಮ ಮಕ್ಕಳು SLCನಾಗೂ ಒಳ್ಳೆ ಸಬ್ಜೆಕ್ಟ್ ಮಾರ್ಕ್ಸು ತೆಗೆದಿದ್ರು, ಇವಾಗ ಒಳ್ಳೆ ಮಾರ್ಕ್ಸ್ ಅಂತ ತೆಗೆದವ್ರೆ. ನಮಗೇನು ಅದು ಬೇಜಾರೇನಿಲ್ಲ, ಎಲ್ಲ ಮಕ್ಕಳು ಒಳ್ಳೆ ಸಬ್ಜೆಕ್ಟ್ ಇದು ಮಾಡ್ಯವ್ರೆ. ಆಮೇಲೆ ನನಗೆ ಒಂದು ಖುಷಿ ಏನಂದರೆ ಜಿಲ್ಲಾ ಲೆವೆಲಲ್ಲಿ ಬಂದಿರೋದು ಮಹಾದೇವ ಸ್ಕೂಲ್ ನನಗೊಂದು ಗ್ರೇಟ್ ಆಗಿದೆ. ಅದೆಲ್ಲ ಅಪ್ಸೆಟ್ ಮಾಡಬೇಕಾಗಿರೋದು. ವರ್ಷ ಮಹಾದೇವ ಕಾಲೇಜ್ ಏನಿದೆ ಅದು ಜಿಲ್ಲಾ ಮಟ್ಟ, ಸ್ಟೇಟ್ ಲೆವೆಲ್ಲು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ ಅಂದ್ಬಿಟ್ಟು ನಾವು ಅವ್ರಿಗೆ ಹಾರೈಸ್ತಾ ಇದ್ದೀವಿ. ನಂತರ ಕಾಲೇಜಿನ ಟಾಪರ್ಗಳಾದ ಪ್ರಜ್ಞಾ ಹಾಗೂ ನಿಶ್ಚಿತಾ ಗೌಡ ಪರೀಕ್ಷೆ ಬರೆದ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದು ಹೀಗೆ. My name is Nishita. I am from Sri Sai Education Trust, Mahadeva Group of Institution, Mahadeva PU College. It has been a pleasure for me and my colleague. It's been my pleasure and to be with my friends over here, standing here, because we have achieved one of the achievements where other colleges have been tried effort and we have been succeeded in that. I would like to say that my friend Pragnya have acquired. I feel my pleasure for saying my friend Pragnya have acquired district first place by acquiring 593 marks, and my friend Ruchita also have acquired 592 marks, and in science part we have taken 587 marks, being district 4th topper. I would thank my lecturers and my parents who have supported me to be here. It's not only about the education what we get here, it is all about the sports and the health and care of the students that they take. And it's the security here you get is very much more than the other colleges. I would convey to all the parents and students over there to make a pleasure for yourself to be here, and I thank all my teachers and lecturers for this position. ನನ್ನ ಹೆಸರು ಪ್ರಜ್ಞಾ ಅಂತ. ನಾನು ಶ್ರೀ ಸಾಯಿ ಎಜುಕೇಷನ್ ಟ್ರಸ್ಟ್ ಮಹಾದೇವ ಸಮೂಹ ವಿದ್ಯಾಸಂಸ್ಥೆಗಳ ಅದರ ಅಡಿಯಲ್ಲಿರುವ ಮಹಾದೇವ ಪದವಿ ಪೂರ್ವ ಕಾಲೇಜಲ್ಲಿ ದ್ವಿತೀಯ PUCವರೆಗೂ ವಿದ್ಯಾಭ್ಯಾಸನ ಮುಗಿಸಿದ್ದೀನಿ. ಇಲ್ಲಿವರೆಗೂ ನಮ್ಮ ಕಾಲೇಜ್ ಪ್ರತಿ ವರ್ಷವೂ ಸ್ಟೇಟ್ ಟಾಪರ್, ಡಿಸ್ಟ್ರಿಕ್ಟ್ ಟಾಪರ್ ಇದೆಲ್ಲದನ್ನು ಸ್ಕೋರ್ ಮಾಡ್ತಾನೆ ಬಂದಿದೆ. ಇನ್ನು ಮುಂದೆನೂ ಹಾಗೆ, ಈ ವರ್ಷವೂ ಹಾಗೆ ಕಂಟಿನ್ಯೂ ಆಗಿದೆ. ಮುಂದಿನ ವರ್ಷ ಬರೋ ವರ್ಷಗಳು ಕೂಡ ಹಾಗೆ ಆಗಲಿ ಅನ್ನೋದು ನನ್ನ ಆಸೆ. ಇಲ್ಲಿಗೆ ನಾನಿವತ್ತಿಲ್ಲಿ ಬಂದು ಇಷ್ಟು ಧೈರ್ಯವಾಗಿ ಮಾತಾಡ್ತಿರೋದಕ್ಕೆ ಕಾರಣ ಖಂಡಿತವಾಗ್ಲೂ ನನ್ನ ತಂದೆ ತಾಯಿ ಮೊದಲು ನನಗೆ ಧೈರ್ಯ ತುಂಬಿದವರು. ಆಮೇಲೆ ಇಲ್ಲಿ ಕಾಲೇಜಿನ ಲೆಕ್ಚರರ್ಸ್ ಅವರು ಪ್ರತಿಯೊಂದು ವಿಷಯದಲ್ಲೂ ನನಗೆ ಧೈರ್ಯ ತುಂಬಿ ಯಾವ ಥರ ಪರೀಕ್ಷೆಗಳನ್ನ ಎದುರಿಸಬೇಕು ಅಂತ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಮ್ಮ ರಾಮನಾಥ್ ಸರ್ ಕೂಡ ಏನೇ ತಪ್ಪಾದರೂ ಕೂಡ ಅದನ್ನು ಕರೆದು ಹಿಂಗೆ ತಪ್ಪು ಮಾಡಬಾರ್ದು, ಮುಂದಿನ ಪರೀಕ್ಷೆಯಲ್ಲಿ ಎಲ್ಲೆಲ್ಲಿ ನಾನು ತಿದ್ಕೋಬೇಕು ಅಂತ ಪ್ರತಿಯೊಂದನ್ನು ನಮಗೆ ಹೇಳಿ ಮಾರ್ಗದರ್ಶನ ಮಾಡಿರೋದ್ರಿಂದ ಇಲ್ಲಿವರೆಗೂ ನಾನು ಬೆಳೆದು ಬಂದು ನಿಂತು ನಿಮ್ಮೆಲ್ಲರ ಮುಂದೆ ಮಾತಾಡೋದಕ್ಕೆ ಸಾಧ್ಯ ಆಗಿದೆ. ಖಂಡಿತವಾಗ್ಲೂ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸೋದಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು ತೊಗೊಂಡಿದ್ದು ಸ್ಟ್ಯಾಟಿಸ್ಟಿಕ್ಸ್ ಕಾಂಬಿನೇಷನ್ SCBA ವಾಣಿಜ್ಯ ವಿಭಾಗದಲ್ಲಿ 593 ಔಟ್ ಆಫ್ 600 ಸ್ಕೋರ್ ಮಾಡಿ ಜಿಲ್ಲೆ ಮಟ್ಟಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ಒಟ್ಟಾರೆ ಮಹಾದೇವ ಕಾಲೇಜು ಹೊಸಕೋಟೆ ತಾಲೂಕಿನಲ್ಲಿ ಹೆಚ್ಚು ಪ್ರಖ್ಯಾತಿ ಪಡೆದಿದ್ದು 537 ವಿದ್ಯಾರ್ಥಿಗಳಲ್ಲಿ 520 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅಲ್ಲಿನ ಶಿಕ್ಷಣ ಉತ್ತಮ ಗುಣಮಟ್ಟದ ರೀತಿಯಲ್ಲಿದೆ ಅಂತ ಹೇಳಿದ್ರೂ ತಪ್ಪಾಗಲಾರದು.